ಹೇಳ್ಕೊಳಕ್ಕಾಗ್ತಿಲ್ಲ. ಡೆವಿಲ್ ಸಿನಿಮಾನೇ ರಿಲೀಸ್ ಆಗಲ್ಲ, ತೆರೆ ಮೇಲೆ ದರ್ಶನ್ ಸಿನಿಮಾಗಳೇ ಬರಲ್ಲ ಅಂತ ಹೇಳ್ತೀವಿ. ಹೇಳಿದವರೆಲ್ಲ ಸೈಡ್ಗೆ ಹೋಗ್ಬಿಟ್ಟಿರ್ತಾರೆ, ಇಷ್ಟೊತ್ತಿಗೆ ಪೊದೆ ಸೇರ್ಕೊಂಡ್ಬಿಟ್ಟಿರ್ತಾರೆ. ಅದಂತೂ 100%. ನಿಮ್ಮ ಜವಾಬ್ದಾರಿಗಳು ಏನೆಲ್ಲ ಇದೆ ರಿಲೀಸ್ ಟೈಮಲ್ಲಿ? ನಮ್ಮ ಬಾಸು ಸೆಲೆಬ್ರಿಟಿಗಳನ್ನ ಏನು ನಂಬಿದಾರೋ ಅದನ್ನ ನಾವು 100% ಪೂರೈಸ್ತೀವಿ. ಈಗ ಇಲ್ಲೇ ಅಂತಲ್ಲ, ಇಡೀ ಕರ್ನಾಟಕನೇ ಈ ಥರ ಹಬ್ಬ ಮಾಡ್ತವ್ರೆ. ಪ್ರತಿಯೊಂದು ಥಿಯೇಟ್ರಲ್ಲೂ ಈ ಥರ ಹಬ್ಬ ಮಾಡ್ತವ್ರೆ. ಎಲ್ಲ ತಲೆ ಮೇಲೆ ಒತ್ತಿ ಮೆರೆಸೋದು ನಮ್ಮ ಬಾಸ್ನ. ರಾತ್ರಿ ಒಂದು ಸುದ್ದಿ ಕೊಟ್ಟಿದ್ದಾರೆ, ಎಲ್ರಿಗೊಂದು ಲೆಟ್ರ್ ಕೂಡ ಬರೆದಿದ್ದಾರೆ. ಆದರೆ ನಾನು ಬೆಳಗ್ಗೆನೂ ಹೇಳಿದೆ ಬೇರೆ ಮಾಧ್ಯಮದಲ್ಲಿ, ನಮಗೊಂದು ಬೇಜಾರು ಏನು ಅಂದರೆ ನಮ್ಮ ದೇವರು ಜೊತೆಲಿಲ್ಲ. ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಇನ್ನೂ ಮೆರೆಸ್ತೀವಿ. ಇದ್ದಿದ್ರೆ ಒಂದು ಖುಷಿ. ಅಭಿಮಾನಿಗಳಿಗಂತೂ ಇನ್ನೂ ಬಾಡೂಟ ಅಂದರೆ ಆ ಊರ ಹಬ್ಬ ಆಗೋಗಿರೋದು, ಅದೊಂದು ಬೇಜಾರು. ತುಂಬ ಮನ್ಸಿಗೆ ನೋವಿದೆ. ಏನೂ ಮಾಡೋಕ್ಕಾಗಲ್ಲ. ತಾಯಿ ಚಾಮುಂಡೇಶ್ವರಿ, ತಾಯಿ ಅಮ್ಮ ಬೇಗ ನಮ್ಮ ಬಾಸ್ನ ಹೊರಗಡೆ ಕರ್ಕೊಂಬರಲಿ. ಹೆಂಗಿದ್ರು ಒಂದು ಡೈಲಾಗ್ ಹೊಡೆದಿದ್ದಾರೆ, ಸೂರ್ಯನಿಗೆ ತುಂಬ ಹೊತ್ತು ಗ್ರಹಣ ಹಿಡಿಯಲ್ಲ, ಆದಷ್ಟು ಬೇಗ ಬರ್ತೀನಿ ಚಿನ್ನ ಅಂತ. ಆದಷ್ಟು ಬೇಗ ನಮ್ಮ ಬಾಸ್ ರಿಲೀಸ್ ಆಗ್ತಾರೆ ಸರ್. ಇನ್ನೊಂದು ವಿಚಾರ, ಹಾಂ ಸರ್. ದರ್ಶನ್ ಸರಿಂದ ಎಷ್ಟೋ ಸಿನಿಮಾಗಳನ್ನ ಅವಕಾಶ ತಗೊಂಡ್ರು, ಕೆಲವು ನಟಿಯರು ಕೂಡ ಆದರು ಸರ್. ಈಗ ನಾವು ಯಾರ ಬಗ್ಗೆನೂ ಮಾತಾಡಿ ಕಾಂಟ್ರವರ್ಸಿ ಮಾಡ್ಕೊಳ್ಳೋಕ್ಕೆ ನಮ್ಗೆ ಇಷ್ಟ ಇಲ್ಲ. ನಾವು ಯಾರು ಏನೇ ಅಂದ್ಕೊಳ್ಳಿ, ಪಬ್ಲಿಸಿಟಿ ನಮ್ಮ ಬಾಸ್ಗೆ ಇದ್ದೇ ಇರುತ್ತೆ. ನೆಗೆಟಿವ್ ಪಾಸಿಟಿವ್ ಆಲ್ವೇಸ್ ಪಬ್ಲಿಸಿಟಿ. ಯಾರು ಏನೇ ಅನ್ಕೊಳ್ಳಿ ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ. ನಮ್ಮ ಸೆಲೆಬ್ರೇಷನ್ಸ್ ನಾವು ಮಾಡ್ತಾ ಇದ್ದೀವಿ. ನಮ್ಮ ಸೆಲೆಬ್ರೇಷನ್ಸ್ ನೋಡಿ ಎಲ್ಲ ಮನೇಲಿ ಕೂತಿರೋರು 6 ವರ್ಷದಿಂದ 60 ವರ್ಷದ ಹಿರಿಯರವರೆಗೂ ನಮ್ಮ ಸೆಲೆಬ್ರೇಷನ್ಸ್ ನೋಡಿ ಥಿಯೇಟ್ರಿಗೆ ಬರ್ಬೇಕು ಅಷ್ಟೇ ನಾವು ಹೇಳೋದು. ಹೇಳಿ ಸರ್. ಅಣ್ಣ ಬಾಸು ಗಜಪಡೆಗಳು ಅಂತ ಜೀವ ನಮ್ಮ ಅಣ್ಣ ಅವರಿಂದ ಅವಕಾಶ ತಗೊಂಡು ಎಷ್ಟು ಸಿನಿಮಾಗಳನ್ನ ನಟನೆ ಮಾಡಿದ್ರು ಸರ್. ಅದೇ ಹೇಳೋದ್ನಲ್ಲ, ನಾವು ಯಾರ ಬಗ್ಗೆ ನಾವು ಮಾತಾಡಲ್ಲ ಸರ್. ಭಗವಂತ ನೋಡ್ಕೊತಾನೆ. ನಮ್ಮ ಬಾಸ್ ಹೌದು ಕರ್ನಾಟಕದಲ್ಲಿ ಎಲ್ಲ ಕೆಲವು ಹೀರೋಗಳಿಗೆ ಕೆಲವ್ರಿಗೆಲ್ಲ ಮೇಲೆ ಬೆಳೆಸಿದ್ದಾರೆ, ಸಹಾಯ ಮಾಡಿದ್ದಾರೆ. ನಮ್ಗೆ ಅದೇನು ಬೇಜಾರಿಲ್ಲ. ಅವ್ರು ಬಂದು ಪ್ರಮೋಷನ್ ಮಾಡೋದೇ ಬೇಕಾಗಿಲ್ಲ ಸರ್ ಯಾರೂ ನಮಗೆ. ನಾವು ಕೋಟ್ಯಾಂತರ ಅಭಿಮಾನಿ ದೇವತೆಗಳಿದ್ದಾರೆ. ಅಲ್ಲಿ ಅಣ್ಣಮ್ಮ ಕೂತಿದ್ದಾರೆ, ಪ್ರಸನ್ನ ಥಿಯೇಟ್ರಲ್ಲಿ ಬಂಡಿ ಮಕ್ಕಳಮ್ಮ ಬಂದಿದ್ದಾರೆ, ಸಿದ್ದೇಶ್ವರ ಥಿಯೇಟ್ರಲ್ಲಿ ಚಾಮುಂಡೇಶ್ವರಿ ತಾಯಿ ಬಂದಿದ್ದಾರೆ. ಆ 3 ಶಕ್ತಿ ದೇವತೆಗಳ ಆರಾಧ್ಯದಿಂದ ನಮ್ಮ ಯಜಮಾನರು ಬಂದೇ ಬರ್ತಾರೆ ಸರ್. ನಾವು ಸೆಲೆಬ್ರಿಟಿಗಳಿದ್ದೀವಿ, ನಾವು ಯಾಕೆ ಸರ್ ಬೇರೆಯವ್ರಿಗೆ? ಈಗ ಅವ್ರು ಯಾರು ಬಂದು ಪ್ರಮೋಷನ್ ಮಾಡಿಲ್ಲ ಅಂತ ಇದೇನು ಹೆಂಗಿದೆ? ನೀವೇ ನೋಡಿದ್ರಲ್ಲ, ಸಿದ್ದೇಶ್ವರ ನೋಡಿದ್ರಲ್ಲ, ಪ್ರಸನ್ನ ನೋಡಿದ್ರಲ್ಲ, ಹೆಂಗಿದೆ ಹಬ್ಬ ಊರು ಜಾತ್ರೆ ಸರ್. ಎಷ್ಟೋ ಈ ಥರ ಸಿನಿಮಾಗಳು ಎಷ್ಟೋ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳನ್ನ ಉಳಿಸುತ್ತೆ. ಹೌದು ಸರ್. ಯಾಕೆಂದರೆ ಪ್ರತಿಯೊಬ್ಬರು ಕಾರ್ಮಿಕರು ಥಿಯೇಟ್ರಲ್ಲಿ ಕೆಲಸ ಮಾಡಿರೋರಾಗಿರ್ಬೋದು, ಶೂಟಿಂಗಲ್ಲಿ, ಸೆಟ್ಟಲ್ಲಿ ಪ್ರತಿಯೊಬ್ಬರೂ ನಮ್ಮ ಬಾಸ್ ಮೂವಿ ಅಂತಂದರೆ ಪಾಪ ಅವರೆಲ್ಲ ಅವ್ರಿಗೆ ಹೊಟ್ಟೆ ತುಂಬುತ್ತೆ ಸರ್. ಸಾವಿರಾರು ಜನ ಅನ್ನ ಊಟ ಮಾಡ್ತಾರೆ. ನಮ್ಮ ಬಾಸ್ ನಮ್ಗೇನು ಜವಾಬ್ದಾರಿ ಕೊಟ್ಟಿದ್ದಾರೋ, ನಮ್ಮ ಸೆಲೆಬ್ರಿಟಿಗಳು ನೋಡ್ಕೋತಾರೆ ಅಂತ ಆ ಮಾತನ್ನ ನಾವು ಉಳಿಸ್ಕೊತೀವಿ ಮುಂದಕ್ಕೂ. ಯಂಗ್ಸ್ಟರ್ ಆಗಿದ್ದಾರೆ ನಮ್ಮ ಬಾಸ್. ಕೊನೆ ಉಸಿರು ನಮ್ದಿರೋವರೆಗೂ ನಮ್ಮ ಬಾಸ್ಗೋಸ್ಕರನೇ ಬದುಕ್ತೀವಿ. ಬಾಕ್ಸ್ ಆಫೀಸ್ ಸುಲ್ತಾನ ಕರ್ನಾಟಕಕ್ಕೆ ಅವರೊಬ್ಬರೇ, ಸ್ಯಾಂಡಲ್ವುಡ್ ಕಿಂಗು ಅವರೇ. ಅವ್ರ ಮುಂದೆ ಯಾರೂ ಇಲ್ಲ ಸರ್. ನಾಳೆ ರಿಲೀಸ್. ಹಾಂ ಸರ್. ಫಸ್ಟ್ ಫ್ಯಾನ್ ಶೋ ಇದೆ. ಹಾಂ. ಬರುವಂಥ ಪ್ರೇಕ್ಷಕರು ಯಾವ ಥರ ಸ್ಪಂದಿಸಬೇಕು ನಿಮಗೆ ಸರ್? ದಯವಿಟ್ಟು ಇರುತ್ತೆ ಬರೋರು ಒಂದೇ ಮಾತು ಹೇಳ್ತೀನಿ ಅವ್ರಿಗೆ, ಪೈರಸಿ ಮಾತ್ರ ಮಾಡಿ ಬಿಡಬೇಡಿ. ಎಲ್ಲ ಥಿಯೇಟ್ರಲ್ಲಿ ಬಂದು ನೋಡಿ. ಯಾಕೆಂದರೆ ಇದರಲ್ಲಿ ಪ್ರೊಡ್ಯೂಸರ್ಗಳೂ ತುಂಬ ಬಂಡವಾಳ ಹಾಕಿರ್ತಾರೆ. ಇದರಿಂದ ಎಷ್ಟೋ ಜನ ಶ್ರಮಪಟ್ಟು ಕೆಲಸ ಮಾಡಿರ್ತಾರೆ. ನೀವು ವೀಡಿಯೋ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ವೀಡಿಯೋ ಬಿಟ್ಬಿಟ್ಟು ಇದು ಮಾಡಿದ್ರೆ ತುಂಬ ತಪ್ಪಾಗುತ್ತೆ, ಪ್ರೊಡ್ಯೂಸರ್ಗೂ ಲಾಸ್ ಆಗುತ್ತೆ. ಅದನ್ನು ಯಾರೂ ದಯವಿಟ್ಟು ಮಾಡಬೇಡಿ. ಎಲ್ಲ ಕರ್ನಾಟಕ ಜನತೆ ಕೇಳ್ಕೊಳ್ಳೋದೊಂದೇ, ನಮ್ಮ ಬಾಸ್ಗೋಸ್ಕರ ನಾವಂತೂ ನೋಡ್ತೀವಿ. ಕರ್ನಾಟಕ ಜನತೆನೂ ಬಂದು ಸಿನಿಮಾ ನೋಡಿ ನಮ್ಮ ಬಾಸ್ನ ಆಶೀರ್ವದಿಸಿ. ಟಿಕೆಟ್ ಸಿಕ್ಕರು ಸಿನಿಮಾ ನೋಡ್ತಾರೆ, ಟಿಕೆಟ್ ಸಿಕ್ಕರೆ ಸಿನಿಮಾ ನೋಡೋಕ್ಕಾಗಲ್ಲ, ನಿರಾಶೆಯಿಂದ ಹೋಗೋರು ಹೋಗ್ತಾರೆ. ಯಾವ ಥರ? ಅದೆಲ್ಲ ಏನಿಲ್ಲ ಸರ್, ಸಿಗುತ್ತೆ. ಹಾಂ ದಕ್ಷ ಅದೆಲ್ಲ ಏನಿಲ್ಲ ಸರ್, ಟಿಕೆಟ್ ಸಿಗುತ್ತೆ. ಆದರೆ ಒಂದು ವಾರ ಫ್ಯಾನ್ಸ್ಗಳೇ ತುಂಬಿರ್ತಾರೆ. 5ರಿಂದ ವಿಡಿಯೋ ಮಾಡ್ಬೇಕಾ? ಒಂದು ವಾರ ಆದಮೇಲೆ ಮಾಮೂಲಿ ಜನಗಳು ಸಿಗುತ್ತೆ. ಈ ರಿಲೀಸ್ ಎಷ್ಟು ದಿನದಿಂದ ಕಾಯ್ತಾ ಇದ್ರಿ? ಡೆವಿಲ್ ಅನ್ನೋದು ಅಂತಾಗಿಂದ ಕಾಯ್ತಾ ಇದೀವಿ ಸರ್. ಡೆವಿಲ್ ಅಂತ ಯಾವಾಗ ಸರ್ಸು ಪಾಪ ಹೆಸರು ಕೇಳಲ್ವಾ, ಅವಾಗಿಂದನೂ ಕಾಯ್ತಾ ಇದ್ದೀವಿ ಸರ್. ನೀವು ಸೆಲೆಬ್ರಿಟಿಗಳು ನಾಳೆ ಬರುವಂಥ ಅಭಿಮಾನಿಗಳು ಕ್ರೌಡ್ ಇರುತ್ತೆ, ಚಿಕ್ಕ ಮಕ್ಕಳು ದೊಡ್ಡವರು ಇರ್ತದೆ, ಬರುವಂಥದ್ದು ಯಾವ ಥರ ನಿಮಗೆ ಸ್ಪಂದಿಸಬೇಕು? ಯಾಕಂದರೆ ಕ್ರೌಡ್ ಟೈಮಲ್ಲಿ ಹೆಚ್ಚು ಕಡಿಮೆ ಸರ್ ಇಲ್ಲ, ಎಲ್ಲದಕ್ಕೂ ಹಾಲಭಿಷೇಕ ಮಾಡೋಕ್ಕಂಥದ್ದು ಕಟೌಟ್ ಹೀಗೆಲ್ಲ ಆಗುತ್ತಲ್ಲ, ಅದು ಆದಷ್ಟು ಹೇಳಿದ್ದೀವಿ ಮಾಡಬೇಡಿ ಅಂತ. ಆದರೆ ಬಾಸ್ ಮೇಲಿರೋ ಅಭಿಮಾನ ನಾವೆಷ್ಟೇ ಹೇಳಿದ್ರು ಯಾರಿಗೂ ಏನೂ ಕಮ್ಮಿ ಆಗಲ್ಲ. ಕೆಲವ್ರು ಮಾಡ್ತಾರೆ, ಆದರೆ ಮಾಡಿ ಜೋಪಾನವಾಗಿ ಮಾಡಿ, ಏನೂ ತೊಂದರೆ ಮಾಡ್ಕೋಬೇಡಿ ಅಂತ ಹೇಳ್ತೀವಿ. ಡೆವಿಲ್ ಸಿನಿಮಾ ರಿಲೀಸ್ ಕೆಲ ಗಂಟೆಗಳೆಲ್ಲ ಇದೆ.
ಎಷ್ಟೋ ಜನ ನಿರಾಸೆ ಕೂಡ ಆಗುತ್ತೆ, ಎಷ್ಟೋ ಜನಕ್ಕೆ ಟಿಕೆಟ್ ಸಿಗಲ್ಲ, ಫ್ಯಾನ್ಸ್ ಶೋ ಟಿಕೆಟ್ ಸಿಗಲ್ಲ ಅಂತ. ಇಲ್ಲ ಸರ್, ಟಿಕೆಟ್ ಎಲ್ಲರಿಗೂ ಸಿಗುತ್ತೆ. ಹಾಂ, ಟಿಕೆಟ್ ಸಿಗಲ್ಲ ಅಂತಲ್ಲ, ಎಲ್ಲ ಥಿಯೇಟ್ರಲ್ಲಿ ಇದೆ, ಎಲ್ಲ ಸಿಗುತ್ತೆ ಟಿಕೆಟ್. ಮತ್ತು ನಾಳೆ ಅಂತ ರಿಲೀಸ್ ದಿನ ಕೆಲವು ಪೈರಸಿ ಗಿರಸಿ ಕೂಡ ಆಗುವಂಥ ಇರುತ್ತೆ, ಮೊಬೈಲ್ ರೆಕಾರ್ಡ್ ಮಾಡ್ಬಿಡೋದು, ಇನ್ಸ್ಟಾಗ್ರಾಮು ಸ್ಟೇಟಸ್ಗಳಲ್ಲಿ ಹಾಕೊಳ್ಳೋದು, ಈ ಥರ ಹಾಕೊಳ್ಳೋರಿಗೆ, ಈ ಥರ ಹಾಕ್ತೋರಿಗೆ ಏನು ಹೇಳ್ತಾರೆ? ಅದೇ ಯಾರು ಹಾಕ್ಬಾರ್ದು ಅಂತ, ಎಲ್ಲ ಥಿಯೇಟ್ರಲ್ಲಿ ಬಂದು ಮೂವಿ ನೋಡಲಿ ಅಂತ ಅಷ್ಟೇ. ನೋಡಿ, ನಾವು ಒಂದೇ ಮಾತು ಹೇಳ್ಬೇಕಂದ್ರೆ ನಮ್ಮ ಡಿ ಬಾಸ್ ಮೂವಿ ಪ್ರಚಾರ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ. ಆಟೋಮೆಟಿಕ್ ಪ್ರಚಾರ ಎಲ್ಲ ಕಡೆ ಥ್ರೋಟ್ ಕರ್ನಾಟಕದ ಪ್ರಚಾರ ಆಗೋಗ್ಬಿಟ್ಟಿದೆ. ಡೆವಿಲ್ ಅಂದರೆ ಒಂದು ಅರ್ಭಟ ಇದೆ, ಒಂದು ಗರ್ಜನೆ ಇದೆ, ಅದರ ಹಿಂದೆ ಯಾರಿಗೂ ಗೊತ್ತಿಲ್ಲ. ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಜನರು, ಎಲ್ಲ ಸೆಲೆಬ್ರೇಷನ್ಗಳು ಅವರವರು ಖರ್ಚು ಮಾಡ್ಕೊಂಡು ಅವರೆಲ್ಲ ಏನೇನೋ ಹಬ್ಬನೇ ಮಾಡ್ತಾಯಿದ್ದಾರೆ. ಹಬ್ಬನೇ ಒಂಥರ ಅಂದರೆ ಇದು ಹಬ್ಬನೇ, ಇದು ಒಂದು ಊರ ಹಬ್ಬ ಅಂತ ಹೇಳಿದ್ರೆ ಅದಕ್ಕಿಂತ ಹೆಚ್ಚಿಗೆ ಅಂದ್ಕೋಬೋದು. ನಾವು ಬೆಳಗ್ಗೆ 6 ಗಂಟೆ ಹೋಗಿ ನರ್ತಕ ಥಿಯೇಟ್ರಲ್ಲಿ ನಾವೆಲ್ಲ ಹೋಗಿ ನೋಡ್ತಾ ಇದ್ದೀವಿ ಬೆಳಗ್ಗೆ. ಇನ್ನೊಂದು ವಿಚಾರ ಅಂತಂದರೆ, ಇಲ್ಲಿ ಸೆಲೆಬ್ರಿಟಿಗಳು ಹಾರ ತುರಾಯಿ ಕಟೌಟು ಬ್ಯಾನರ್ ಫ್ಲೆಕ್ಸ್ ಅಂತ ಕಟ್ಕೊಂಡು ರೆಡಿ ಆಗ್ತಾ ಇದ್ರೆ, ಇನ್ನೊಂದು ಕಡೆ ಎಲ್ಲ ದರ್ಶನ್ ಅವ್ರು ಜೈಲು ಅವ್ರಿಗೆ ಹೊಡೆದ್ರು ಇವ್ರಿಗೆ ಹೊಡೆದ್ರು ಅನ್ನೋ ಸುದ್ದಿ ಕೂಡ ಆಗ್ತಾ ಇದೆ. ನೆಗೆಟಿವ್ ಇಲ್ಲ, ಅದು ಸುಳ್ಳು ಬಿಡಿ, ಅದೆಲ್ಲ ಸುಳ್ಳು ಸರ್. ಮಾಧ್ಯಮಗಳು ಬರೀ ಸುಳ್ಳು ಹೇಳೋದು, ತಪ್ಪು ಅವೆಲ್ಲ ಮಾತಾಡೋದು. ಏನಂದ್ರೆ ಸುವರ್ಣ ಚಾನಲ್, ಪಬ್ಲಿಕ್ ಚಾನಲ್, TV 9 ಇವೆಲ್ಲ ಬರೀ ಸುಳ್ಳೆ. ಆ ಬಂಡಿ ಮಕ್ಕಳ ಆಶೀರ್ವಾದ ಇದೆ, ಕಳ್ಳನ ಮಕ್ಕಳು ಫಿಲಮ್ಸ್ ಸೂಪರ್ ಹಿಟ್ ಓಡುತ್ತೆ, ಎಲ್ಲ ಅಭಿಮಾನಿಗಳು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಅದಿದು ಸುಳ್ಳು ಇವೆಲ್ಲ ವಿಚಾರಣೆಗಳು ಮಾಡಕ್ ಹೋಗ್ಬಾರ್ದು. ಎಷ್ಟೋ ದಿನಗಳಿಂದ ಸೆಲೆಬ್ರಿಟಿಗಳು ಅದೇ ಸರ್, ನಮ್ಗೆ ಹಬ್ಬ ಸರ್, ಇವಾಗ ಹಬ್ಬ ಇದು ಈ ಹಬ್ಬದ ದಿನ ಅವೆಲ್ಲ ಮಾತಾಡಕ್ ಹೋಗ್ಬಾರ್ದು. ನಮ್ಗೇನು ಗೊತ್ತಾ, ಅಣ್ಣವರು ಫಿಲಮ್ ಚೆನ್ನಾಗಿ ಓಡಬೇಕು, ಚೆನ್ನಾಗಿ ಹಿಟ್ಟಾಗಬೇಕು, ಎಲ್ಲರೂ ನೋಡಿ ಆ 7 ಕೋಟಿ ಕನ್ನಡಿಗರಿಗೆ ಖುಷಿ ಆಗಬೇಕು. ಖುಷಿ ಆಗಿದೆ ಆಲ್ರೆಡಿ, ಇದೆ ನೋಡಿ, ಅರ್ಧ ಖುಷಿ ಆಗಿದೆ. ಇನ್ನೇನಂದ್ರೆ ಆ ಬಂಡಿ ಮಕ್ಕಳಮ್ಮ ಅವ್ರ ಆಶೀರ್ವಾದದಿಂದ ನಮಗೆ ನಮ್ಮ ಬಿಡುಗಡೆ ಆಗಬೇಕು ಅಷ್ಟೇ ಸರ್, ಇನ್ನೇನಿಲ್ಲ ಸರ್. ದಯವಿಟ್ಟು ಎಲ್ಲ ಕರ್ನಾಟಕ ಜನತೆಗೆ ನಾನು ಕೈ ಮುಗಿದು ಕೇಳ್ಕೊತೀನಿ, ಯಾರು ದಯವಿಟ್ಟು ಪೈರಸಿ ಮಾಡಬೇಡಿ, ಬಂದು ಚೆನ್ನಾಗಿ ಸೈಲೆಂಟಾಗಿ ಬಂದು ಮೂವಿ ನೋಡಿ, ಬಾಸ್ನ ಗೆಲ್ಲಿಸಿ. ಅವರು ಎಲ್ಲೋ ಇದ್ರೂ ಹುಲಿನೇ, ಹೊರಗಿದ್ರು ಹುಲಿನೇ, ಒಳಗಿದ್ರು ಹುಲಿನೇ, ಈಚೆ ಬಂದೇ ಬರ್ತಾರೆ. ತುಂಬ ಅಂದರೆ ತುಂಬ ಹತ್ತಿರಲ್ಲಿ ನೋಡ್ತೀವಿ ಅವ್ರಿಗೆ. ನಾವು ರೀಸೆಂಟ್ಲಿ ತುಂಬ ಹತ್ತಿರ ನೋಡ್ತೀವಿ. ಇಡೀ ಕರ್ನಾಟಕದ ಜನ ಅವ್ರನ್ನ ದೇವರು ಅಂತ ನಂಬ್ತಿದ್ದಾರೆ. ದೇವರೇನೆ ಆ್ಯಕ್ಚುಲಿ. ಏನೋ ಒಂದು ಘಟನೆ ನಡೆದು ಹೋಗಿದೆ, ದೇವ್ರು ಕಾಪಾಡ್ತಾನೆ. ದಯವಿಟ್ಟು ಎಲ್ರಿಗೂ ಒಂದು ಮಾತು ಕೇಳ್ಕೊತೀನಿ, ಯಾರು ಗಲಾಟೆ ಮಾಡಬಾರ್ದು. ಥಿಯೇಟ್ರಲ್ಲಿ ಬನ್ನಿ, ಮೂವಿ ನೋಡಿ, ಎಂಜಾಯ್ ಮಾಡಿ. ಬಾಸ್ಗೆ ತುಂಬ ನಂಬಿದ್ದಾರೆ, ಸೆಲೆಬ್ರೇಷನ್ಗಳು ಬಾಸು ತುಂಬ ನಂಬಿದ್ದಾರೆ. ಪ್ರಚಾರ ಮಾಡಲಿಕ್ಕೆ ಏನು ಅವಶ್ಯಕತೆ ಇಲ್ಲ ಅವರಿಗೆ. ತಾವುಗಳಿದ್ದೀರಾ ಪ್ರಚಾರ ಮಾಡಲಿಕ್ಕೆ, ತಾವುಗಳು ಅಂದರೆ ದೇವ್ರುಗಳೇ, ಮೀಡಿಯಾ ಅಂದರೆ ದೇವರೇ. ಅರ್ಥ ಆಯ್ತಾ? ದಯವಿಟ್ಟು ಎಲ್ಲರೂ ಕೇಳ್ಕೊತೀನಿ, ಯಾವುದೇ ರೀತಿಯಿಂದ ಗಲಾಟೆ ಮಾಡ್ಕೋಬೇಡಿ, ಪೈರೇಸಿ ಮಾಡಬೇಡಿ. ತುಂಬ ಇಲ್ಲೊಂದು ಕಡೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದ್ದವರು ಡಿ ಬಾಸ್ ಆದಮೇಲೆ ಇಲ್ಲೊಂದು ಕಡೆ ಫ್ಯಾನ್ಸ್ ಬೇಸ್ ಜಾಸ್ತಿ ಆಗ್ತಿದೆ. ಸೆಲೆಬ್ರಿಟಿಗಳು ಯಾವ ಥರ ಇದೆ ವಿಚಾರ ಸರ್, ಅದೇ ಸರ್, ಏನು ಗೊತ್ತಾ ಹೇಳೋದು, ನಾವು ಅಭಿಮಾನಿಗಳು ಜಾಸ್ತಿ ಜನ ಯಾವುದೇ ಸಂದರ್ಭದಲ್ಲಿ ಫಿಲಮ್ಗಳು ಹಿಟ್ಟಾಗಿ ಬರ್ತಾ ಇದೆ. ಅವ್ರ ಗುಣಗಳು ನೋಡಿ, ದಾನ ಮಾಡೋದಿರಲಿ, ಪ್ರತಿಯೊಬ್ಬರಿಗೂ ಒಳ್ಳೆ ರೀತಿಯಲ್ಲಿ ಮಾತಾಡೋದಿಲ್ಲ, ಅದೆಲ್ಲ ಅವರು ಹೇಳೋದಿಲ್ಲ. ಬೇರೆ ಯಾವುದೋ ಬ್ಯಾಡ್ ವರ್ಡ್ಸ್ ಎಲ್ಲ ಹೇಳ್ತಾರೆ, ಅದೆಲ್ಲ ತಪ್ಪು. ಏನಂದ್ರೆ ಅವ್ರು ಮಾಡಿದಂಥ ಗುಣಗಳನ್ನ ನಮ್ಗೆ ಬೆಳೆಸ್ಕೋಬೇಕು. ಹೆಂಗೋ ನಮಗೆ ಇವಾಗ ಬೇಜಾರಾಗ್ತಾರೆ ಸಂಗತಿ ಅಂತ ಅವರು ಒಳಗಡೆ ಇದ್ದಾರೆ. ತುಂಬ ದುಃಖ ಆಗುತ್ತೆ. ಆದರೆ ಏನು ಮಾಡೋದು, ನಮ್ಮ ಅಭಿಮಾನಿಗಳು ಖುಷಿಯಿಂದ ನಾವು ಸಿನಿಮಾ ನೋಡಿ ಪೈರಸಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಜನ ಈಗ ಪ್ರೊಡ್ಯೂಸರ್ ಇಲ್ಲಿ ಡೈರೆಕ್ಷನ್ ಎಲ್ಲರಿಗೂ ಅವರು ಅವರಿಂದ ಎಷ್ಟೋ ಜನ ನಟರು ಕೂಡ ನೋಡಿ ಹಂಗೆ ಎಲ್ಲ ಪಾಪ ಅವರಿಂದ ಅನ್ನ ತಿಂತಾಯಿದ್ರು. ಇವತ್ತೆಲ್ಲ ಪಾಪ ನೋಡಿದ್ರಲ್ಲ ನೀವೇ, 1-2 ವರ್ಷದಿಂದ ಪಾಪ ಯಾರು ತುಂಬ ಈಗೆಲ್ಲ ಸೀರಿಯಲ್ಗೂ ಬರ್ತಾ ಇದ್ದಾರೆ. ಆ ಥರ ಇದಾಗಬಾರ್ದು. ಏನೋ ಅಣ್ಣವರು ಬಂಡಿ ಮಕ್ಕಳಮ್ಮ ಆಶೀರ್ವಾದದಿಂದ ಬಿಡುಗಡೆ ಆಗಿ 4 ಜನ, 1,000 ಜನಕ್ಕೆ ಊಟ ಸಿಕ್ಕಲಿ. ಏನೋ ಇನ್ನೊಂದು ಪಿಕ್ಚರ್ ಯಾವುದನ್ನ ಮೂವ್ ಎಷ್ಟು ಅಣ್ಣ ಬಾಸು ಅವ್ರ ಸಾಯಿವರೆಗೂ ಜೊತೆ ಇರ್ತೀನಿ ಅಂತ ಇದ್ದಾರೆ. ಇಲ್ಲ ಇವತ್ತು ಸಿನಿಮಾ ಪ್ರಮೋಷನ್ಗಾಗಿ ಯಾರು ಕೂಡ ಕೆಲವು ನಟಿಯರು ಕೂಡ ಕಾಣ್ತಾ ಇಲ್ಲ ಅವ್ರ ಜೊತೆ. ಏನು ಮಾಡೋ ಸರ್, ಅದು ಅವ್ರವ್ರಿಗೆ ಖುಷಿ, ಅವ್ರವ್ರು ಇದು ಏನು ಗೊತ್ತಾ, ಒಳ್ಳೇದಕ್ಕೆ ಬರೋದಿಲ್ಲ, ಕೆಟ್ಟದಕ್ಕೆ ಬರ್ತಾರೆ. ಒಳ್ಳೇದಕ್ಕೆ ಬರಬೇಕು, ಈ ಥರ ಎಲ್ಲ ಇದು ಮಾಡಿದಾಗ ಬರಬೇಕು. ಆವಾಗ ನೋಡಿ ಅವ್ರಿಗೂ ಆನಂದ ಇರುತ್ತೆ. ಎಲ್ಲೋ ಪಾಪ ಅವರು ಒಂದು ಕಡೆ ಇರ್ತಾರೆ, ಅವ್ರಿಗೆ ಎಷ್ಟು ನೋವಾಗಿದೆ. ಈಗ ಅಭಿಮಾನಿಗಳು ನೋಡಿ ಅವ್ರು ಖುಷಿ ಪಡ್ತಾ ಇದ್ದಾರೆ, ಅಭಿಮಾನಿಗಳು ನೋಡಿ ಅವ್ರು ಖುಷಿ ಪಡ್ತಾ ಇದ್ದಾರೆ. ಸಾಕು, ಯಾರೇನು ಬರೋದು ಬೇಡ. ನಮ್ಮ ಅಭಿಮಾನಿಗಳು 7 ಕೋಟಿ ಕನ್ನಡಿಗರ ಅವರಿಗೆ ಆಶೀರ್ವಾದ ಮಾಡಿ ನೋಡಿ. ಇಷ್ಟು ಎಲ್ಲ ಊರುಗಳ ಕಡೆನೂ ನೋಡಿ, ನೀವೇ ನೋಡಿದ್ರಲ್ಲ, ಎಲ್ಲ ಹಳ್ಳಿ ಇರ್ಬೋದು, ಬಿಡ್ದಿರ್ಬೋದು, ತುಮಕೂರು ಇರ್ಬೋದು, ಇಲ್ಲಿ ನಮ್ಮ ಸಿದ್ದೇಶ್ವರ ಇರ್ಬೋದು, ಅಥವಾ ವೀರಭದ್ರೇಶ್ವರ ಇರ್ಬೋದು, ಎಲ್ಲ ಕಡೆನೂ ತುಂಬ ಹಬ್ಬ ಥರ ಆಚರಣೆ ಮಾಡ್ತಾ ಇದ್ದಾರೆ. ನೋಡಿ, ಅವ್ರು ಅಲ್ಲಿದ್ರೂ ಇಲ್ಲಿ ಆಚರಣೆ ಅದೇ ಸಂತೋಷ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.